ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅನುಶ್ರೀ. ನಾನು ಇವತ್ತಿನ ದಿನ ಉತ್ತರ ಕರ್ನಾಟಕದ ಸ್ಟೈಲ್ ಒಳಗೆ ಹೀರೆಕಾಯಿ ಪಲ್ಯನ ಯಾವ ರೀತಿ ಮಾಡೋದಂತ ತೋರಿಸ್ಕೊಡಕತ್ತೀನಿ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಒಂದು ಲೈಕ್ ಮಾಡಿರಿ. ಬನ್ರಿ ಇವತ್ತಿನ ನೋಡಿ ನಾವು ಸ್ಟಾರ್ಟ್ ಮಾಡೋಣ ಅಂತ. ನಾನು ಇಲ್ಲಿ ಒಂದು 1/4 kg ಅಷ್ಟು ಹೀರೆಕಾಯಿನ ತೊಗೊಂಡು ಕ್ಯಾರ ಇದನ್ನು ಹಿಂಗೆ ಮೇಲ್ಗಡೆ ಇದೆಲ್ಲ ನಾರಷ್ಟು ತಕ್ಕೊಂಡು ಕ್ಯಾರ ಈ ರೀತಿ ಹಿಂಗೆ ಸೈಡ್ ಕಟ್ ಮಾಡಿ ಇಟ್ಕೊಂಡು ಒಂದು ತೊಳ್ಕೊಂಬಿಡ್ರಿ. ಒಂದು 2 ಸರಿ ಚಂದಾಗಿ ವಾಶ್ ಮಾಡ್ಕೊಂಡು ಆದಮೇಲೆ ಈ ರೀತಿ ನಾನು ಸಣ್ಣ ಸಣ್ಣ ಪೀಸಾಗಿ ನಾನು ಕಟ್ ಮಾಡಾಕತ್ತೀನಿ ರೀ. ಹೀರೆಕಾಯಿನ ನೋಡಾಕತ್ತಿರಲ್ಲ, ಈ ರೀತಿ ನೀವು ಸಣ್ಣ ಸಣ್ಣ ಪೀಸ್ ಕಟ್ ಮಾಡ್ಕೋರಿ. ಕಟ್ ಮಾಡ್ಕೊಂಡು ಆದಮೇಲೆ ಒಂದು ಬೌಲಿಗೆ ಹಾಕ್ಕೊಂಡು ಕ್ಯಾರ ಒಂದು ಪಾತ್ರೆಗೆ ಹಾಕ್ಕೊಂಡು ತೆಗೆದಿಟ್ಕೋರಿ. ಇವಾಗ ನಾವು ಇದಕ್ಕೆ ಮಸಾಲೆನ ರೆಡಿ ಮಾಡಬೇಕಲ್ರಿ. ಸೊ ಇವಾಗ ಏನು ಮಾಡೋಣ ಅಂತಂದ್ರೆ, ನಾನಿಲ್ಲಿ ಗ್ಯಾಸ್ ಹಚ್ಕೊಂಡು ಕ್ಯಾರ 2 ಚಮಚದಷ್ಟು ನಾನು ಶೇಂಗಾ ಕಾಳನ್ನ ಹುರ್ಕೊಳಕತ್ತೀನಿ ರೀ. ಈ ರೀತಿ ಮೊದಲು ಶೇಂಗಾ ಸ್ವಲ್ಪ ಹುರಿಬೇಕು ರೀ. ಹುರಿದಾದ್ಮೇಲೆ ನೀವು ಗುರೆಳ್ಳು ಹಾಕಿರಿ. ನೀವು ಒಮ್ಮಕ್ಕಲೇ ಎರಡನ್ನೂ ಹಾಕಿಬಿಟ್ರಿ ಅಂತಂದ್ರೆ ಸರಿಯಾಗಿ ಶೇಂಗಾ ಹುರಿಯಂಗಿಲ್ಲ. ಮೊದಲು ಗುರೆಳ್ಳು ಮತ್ತು ಬಿಳಿ ಎಳ್ಳೆಲ್ಲ ಹುರಿದು ಬಿಡುತ್ತೆ. ಸೊ ಹಾಗಾಗಿ 1 ಚಮಚದಷ್ಟು ಬಿಳಿ ಎಳ್ಳು ಇವನ್ನೆಲ್ಲ ಹಾಕ್ಕೊಂಡು ಕ್ಯಾರ ಆರಾಕಿಟ್ಟು ಮಿಕ್ಸರಿಗೆ ಹಾಕ್ಕೊಂಬಿಡ್ರಿ. ಎಲ್ಲ ಗುರೆಳ್ಳು ಮತ್ತು ಬಿಳಿ ಎಳ್ಳು ಚಟಪಟ ಸಿಡಿಬೇಕು ನೋಡ್ರಿ, ಅಲ್ಲಿವರೆಗೂ ಹುರ್ಕೊಳ್ರಿ. ಇದಕ್ಕೆ ನಾನು ಒಂದು ಸ್ವಲ್ಪ ಕೊತ್ತಂಬರಿ, 1 ಗಡ್ಡೆ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಹಸಿ ಶುಂಠಿ ಹಾಕಿ ಕ್ಯಾರ ಮೊದಲು ಹಂಗೆ ರುಬ್ಕೋರಿ ನೀರು ಹಾಕಲ್ದ. ಆಮೇಲೆ ಇದಕ್ಕೆ 1 ಟಮಾಟಿನ ಕಟ್ ಮಾಡಿ ಇಟ್ಕೊಂಡು ಕ್ಯಾರ ಈ ರೀತಿ ನೀವು ಪೇಸ್ಟನ್ನು ಮಾಡಿಟ್ಕೊಂಬಿಡ್ರಿ. ನೀವು ಸಣ್ಣಗೆ ನೈಸಾಗಿ ರುಬ್ಕೋರಿ, ತರಿಯಾಗಿ ರುಬ್ಬಕ್ಕೆ ಹೋಗ್ಕೋಬೇಡ್ರಿ. ಇವಾಗ ನಾವೇನು ಮಾಡೋಣ ಅಂತಂದ್ರೆ, ಗ್ಯಾಸ್ ಹಚ್ಕೊಂಡು ಕ್ಯಾರ ಒಂದು ಬಾಣಲಿ ಬಿಸಿಗೆ ಇಟ್ಕೊಂಡು ಒಂದು 4 ಚಮಚದಷ್ಟು ನಾನು ಎಣ್ಣೆನ ಹಾಕಾಕತ್ತೀನಿ ರೀ. ಎಣ್ಣೆ ಹಾಕಿದ ಆದಮೇಲೆ ಎಣ್ಣೆನ ಬಿಸಿ ಆಗಲ್ರಿ, ಸ್ವಲ್ಪ ಲೋ ಫ್ಲೇಮ್ ಒಳಗೆ ಇಡ್ರಿ. ಮೀಡಿಯಮ್ ಫ್ಲೇಮ್ ಒಳಗೆ ಇಡ್ರಿ, ಸಾಕಾಗತ್ತೆ ನೋಡಿರಿ. 4 ಚಮಚದಷ್ಟು ನಾನು ಎಣ್ಣೆನ ಹಾಕೀನಿ. ಇದಕ್ಕೆ ನಾನು 1 ಚಮಚದಷ್ಟು ಸಾಸಿವೆ ಹಾಕಾಕತ್ತೀನಿ ರೀ. ಸಾಸಿವೆ ಪೂರ ಚಟಪಟ ಸಿಡಿಬಿಡ್ರಿ. ಅಲ್ಲಿವರೆಗೂ ನೀವು ಇದನ್ನು ಸಾಸಿವೆ ಎಲ್ಲ ಸಿಡಿದು ಆದಮೇಲೆ ನೀವು ಒಂದು ಉಳ್ಳಾಗಡ್ಡಿ ಏನು ಕಟ್ ಮಾಡಿ ಇಟ್ಕೊಂಡಿದ್ದೀವಿ ನೋಡಿರಿ, ಒಂದು ಉಳ್ಳಾಗಡ್ಡಿನ ಹಾಕೋರಿ. ಒಂದು ಉಳ್ಳಾಗಡ್ಡಿ ಹಾಕ್ಕೊಂಡು ಕ್ಯಾರ ಇದಕ್ಕೆ ನಾವು ಸ್ವಲ್ಪ ಕರಿಬೇವು ಹಾಕಿ ಕ್ಯಾರ ಉಳ್ಳಾಗಡ್ಡಿ ಎಣ್ಣೆ ಒಳಗೆ ಪೂರ್ತಿ ಫ್ರೈ ಆಗ್ಬೇಕು ನೋಡ್ರಿ, ಅಲ್ಲಿವರೆಗೂ ನೀವು ಇದನ್ನು ಮಾಡ್ಕೊಳ್ರಿ, ಕರ್ಕೊಳ್ರಿ. ಆಮೇಲೆ ಇದಕ್ಕೆ 1 ಚಮಚದಷ್ಟು ಅರಿಶಿನ ಪುಡಿ, 1 ಚಮಚದಷ್ಟು ಧನಿಯಾ ಪುಡಿ ಹಾಕಿ ಕ್ಯಾರ ಚಂದಾಗ ಮಿಕ್ಸ್ ಮಾಡಿ ಎಣ್ಣೆ ಒಳಗೆ ಕುದಿಯಾಕ ಬಿಟ್ಬಿಡ್ರಿ. ಬಿಟ್ಟು ಆದಮೇಲೆ ನಾನು ಇಲ್ಲಿ ಖಾರಕ್ಕೆ ಒಂದು 2 ಚಮಚದಷ್ಟು ನಾನು ಖಾರದ ಪುಡಿ ಹಾಕಾಕತ್ತೀನಿ ರೀ. ನೋಡಾಕತ್ತಿರಲ್ಲ, ನೀವು ಇನ್ನೂ ಸ್ವಲ್ಪ ಖಾರ ಇಷ್ಟಪಡೋರಾಗಿದ್ರೆ ನೀವು ಇನ್ನೊಂದು ಚಮಚದಷ್ಟು ಖಾರ ಪುಡಿ ಹಾಕೋಬೋದು, ಏನೂ ತೊಂದರೆ ಇಲ್ಲ ನೋಡಿರಿ. ಇದು ಪೂರ್ತಿ ಎಣ್ಣೆ ಒಳಗೆ ಫ್ರೈ ಆಗಬೇಕು, ಅಲ್ಲಿ ನೀರಿಗೇನು ಹಾಕಕ್ಕೆ ಹೋಗ್ಬೇಡ್ರಿ. ಇವಾಗ ನಾವು ರುಬ್ಬಿಟ್ಕೊಂಡಿದ್ದು ಮಸಾಲಿನ ಹಾಕಿರಿ. ಮಸಾಲೆ ಹಾಕಿ ಕ್ಯಾರ ಸ್ವಲ್ಪ ಚಂದಾಗ ಎಲ್ಲನೂ ಹಸಿ ವಾಸನೆ ಎಲ್ಲನೂ ಹೋಗಿ ಒಂದು ಮಸಾಲೆ ಫ್ಲೇವರ್ ಬರ್ಬೇಕು ನೋಡ್ರಿ, ಅಲ್ಲಿವರೆಗೂ ನೀವು 1 ನಿಮಿಷ ಸಾಕು. ಒಂದು ಚಂದಾಗ ಕುದಿಲದ ಅದರೊಳಗೆ ಈ ರೀತಿ ಸೈಡ್ ಎಲ್ಲ ಎಣ್ಣೆ ಬಿಡಬೇಕು ನೋಡ್ರಿ, ಮಸಾಲೆ ಆಯಿಲ್ ಎಲ್ಲ ಬಿಡಬೇಕು, ಅಲ್ಲಿವರೆಗೂ ನೀವು ಇದನ್ನು ಮಾಡ್ಕೋರಿ. ಇವಾಗ ನೀವು ಏನಾದ್ರು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ. ಉಪ್ಪು ಹಾಕ್ಕೊಂಡು ಕ್ಯಾರ ಇವಾಗ ನಾವೇನು ಕಟ್ ಮಾಡಿ ಇಟ್ಕೊಂಡಿದ್ದೀವಿ ನೋಡ್ರಿ ಹೀರೆಕಾಯಿನ ಹಾಕೋರಿ. ಹೀರೆಕಾಯಿ ಹಾಕ್ಕೊಂಡು ಕ್ಯಾರ ಚಂದಾಗ 1 ನಿಮಿಷ ಇದರೊಳಗೆ ಸ್ವಲ್ಪ ಕೈ ಆಡಿಸಿ ಕುದಿಲದ ಇದ್ರೊಳಗೆ ಒಂದು ಸ್ವಲ್ಪ ಫ್ರೈ ಆಗಲಿ. ಸೊ ಅಲ್ಲಿವರೆಗೂ ಏನು ಮಾಡಬೇಕಪ್ಪ ಅಂತಂದ್ರೆ, ನೀವು ಸ್ವಲ್ಪ ನೀರೇನು ಹಾಕಕ್ಕೆ ಹೋಗ್ಬೇಡ್ರಿ. ಈ ರೀತಿ ನೋಡೋದ್ರಲ್ಲ 1 ನಿಮಿಷ ಫ್ರೈ ಆಗಲಿ ಅದರೊಳಗೆ. ಆಮೇಲೆ ನೀವು ಏನು ಮಿಕ್ಸರ್ ಜಾರ್ ಒಳಗೆ ರುಬ್ಬಿಟ್ಕೊಂಡಿದ್ದೀವಿ ನೋಡ್ರಿ, ಅದ್ರೊಳಗೆ ಸ್ವಲ್ಪ ನೀರು ಹಾಕ್ಕೊಂಡು ಕ್ಯಾರ ಮಿಕ್ಸ್ ಮಾಡಿ ಹಾಕ್ರಿ. ಇದಕ್ಕೆ 1 ಗ್ಲಾಸ್ನಷ್ಟು ನೀರು ಹಾಕಿ ಕ್ಯಾರ ಈ ಹೀರೆಕಾಯಿ ಕುದಿಬೇಕು ನೋಡ್ರಿ. ಸೊ ಅದಕ್ಕೆ ನಾವು ಒಂದು ಸ್ವಲ್ಪ ಗ್ಲಾಸಷ್ಟು ನೀರು ಹಾಕ್ಕೊಂಡು ಕ್ಯಾರ ಚಂದಾಗ ಕುದಿಬೇಕ್ರಿ ಇದು ಹೀರೆಕಾಯಿ. ಇದ್ರ ಮ್ಯಾಗ ಒಂದು ಲಿಡ್ ಕ್ಲೋಸ್ ಮಾಡಿ ಕ್ಯಾರ ಕುದಿಯಾಕ ಬಿಟ್ಬಿಡ್ರಿ. 1 4-5 ನಿಮಿಷ ಕುದಿಬೇಕಿದು ಹೀರೆಕಾಯಿ ಚಂದಾಗ ನೋಡ್ರಿ. ಹೀರೆಕಾಯಿ ಕುದಿಯಾಕತ್ತೈತಿ, ಸೈಡ್ ಎಲ್ಲ ಆಯಿಲೆಲ್ಲ ಅಣಸಾಕತ್ತೈತಿ. ಇವಾಗ ಹೀರೆಕಾಯಿ ಕುದ್ದತಿಲ್ಲ ನೋಡ್ರಿ, ಇನ್ನೂ ಸ್ವಲ್ಪ ಕುದಿಬೇಕು ಅನಿಸಿದ್ರೆ ಇನ್ನೂ ಸ್ವಲ್ಪ ಕುದಿಯಾಕ ಬಿಡ್ರಿ. ಬಿಟ್ಟು ಕ್ಯಾರ ನೀವೇನಾರು ಈಗ ಖಾರ ಉಪ್ಪು ಏನಾರ ಬೇಕನ್ಸಿದ್ರೆ ಸ್ವಲ್ಪ ಟೇಸ್ಟ್ ಮಾಡ್ಕೊಂಡು ಕ್ಯಾರ ಖಾರ ಉಪ್ಪು ಹಾಕೋರಿ. ಇವಾಗ ನಾನಿಲ್ಲಿ ಒಂದು ಸ್ವಲ್ಪ ಕಸೂರಿ ಮೆಂತ್ಯನ ಹಾಕಾಕತ್ತೀನಿ. ಈ ಕಸೂರಿ ಮೆಂತ್ಯ ಹಾಕೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ, ಟೇಸ್ಟು ಕೂಡ ಡಿಫ್ರೆಂಟಾಗಿ ಅನಿಸುತ್ತೆ ನೋಡ್ರಿ. ಈ ರೀತಿ ಹೀರೆಕಾಯಿನ ನೀವು ಕುದ್ದತಿಲ್ಲ ಅಂತ 1 ಪೀಸ್ ತೊಗೊಂಡು ಹಿಂಗೆ ಕಟ್ ಮಾಡಿ ನೋಡ್ರಿ. ಹೆಚ್ಚಿಗೆ ಕ್ಯಾರ ಕುದ್ದಿಲ್ಲ ಅಂತಂದ್ರೆ ಒಂದು 2-3 ನಿಮಿಷ ಸ್ವಲ್ಪ ಚಂದಾಗ ಕುದಿಯಾಕ ಬಿಡ್ರಿ. ನಿಮ್ಗೇನಾದರೂ ಈ ರೀತಿ ಗ್ರೇವಿ ಥರ ಬೇಕಂತ ಅನಿಸಿದ್ರೆ ಇಷ್ಟು ರಸ ಇಟ್ಕೋಬೋದು. ಇಲ್ಲ ನಿಮ್ಗೆ ಏನಾದರೂ ಇನ್ನೂ ಸ್ವಲ್ಪ ಡ್ರೈ ಬೇಕಂತಂದ್ರೆ ಸ್ವಲ್ಪ ಕುದಿಸ್ಕೊಂಡು ಕ್ಯಾರ ಸ್ವಲ್ಪ ಡ್ರೈ ಮಾಡ್ಕೋಬೋದು. ಈ ರೀತಿ ಸ್ವಲ್ಪ ಗ್ರೇವಿ ಇತ್ತಂದ್ರೆ ಚಪಾತಿ ಅನ್ನಕ್ಕೆ ಭಾಳ ಚೆನ್ನಾಗಿ ಅನಿಸುತ್ತೆ. ಸೊ ಇವಾಗ ನಾವೇನು ಮಾಡೋಣಪ್ಪ ಅಂತ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನ ಹಾಕಿರಿ. ಕೊತ್ತಂಬರಿ ಸೊಪ್ಪು ಹಾಕಿ 1-2 ನಿಮಿಷ ಚಂದಾಗ ಕುದಿಲದ ಈ ರೀತಿ ಕೈ ಆಡಿಸಿದ್ರೆ ಅಂತಂದ್ರೆ ಹೀರೆಕಾಯಿ ಪಲ್ಯ ಮಸ್ತಂಗ ರೆಡಿ ಆಯ್ತು.
ಈ ರೀತಿ ಹೀರಿಕಾಯಿ ಪಲ್ಯನ ಉತ್ತರ ಕರ್ನಾಟಕ ಸ್ಟೈಲ್ ಒಳಗೆ ಹೆಂಗೆ ಮಾಡೋದಂತ ನಿಮ್ಗೆ ತೋರಿಸ್ಕೊಟ್ಟೇನಿ. ಒಂದು ಸಲ ಟ್ರೈ ಮಾಡಿರಿ, ತುಂಬ ಚೆನ್ನಾಗಿದೆ. ರೊಟ್ಟಿ ಅನ್ನಕ್ಕೆ ಚಪಾತಿಗಂತೂ ಹೇಳಿ ಮಾಡಿಸ್ದಂಗೆ ಮಧ್ಯಾಹ್ನ ಊಟಕ್ಕಂತೂ ಮಸ್ತ್ ರೆಸಿಪಿ ಅನಿಸುತ್ತೆ. ಯಾರೆಲ್ಲ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಂಗೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಒಂದು ಲೈಕ್ ಮಾಡಿರಿ. ನಾನು ಮತ್ತೆ ಮುಂದಿನ ವಿಡಿಯೋದಾಗ ಸಿಗ್ತೀನಂತ್ರಿ. ಅಲ್ಲಿವರೆಗೂ ಏನು ಮಾಡ್ಬೇಕಪ್ಪ ಅಂತಂದ್ರೆ ಈ ಹೀರಿಕಾಯಿ ಪಲ್ಯನ ಒಂದು ಸಲ ಟ್ರೈ ಮಾಡಿ ನೋಡಿರಿ, ಹೆಂಗೆ ಅನಿಸ್ತಂತ ನಮಗೆ ಹೇಳ್ರಿ.